ನಾಗಪಂಚಮಿಯ ಮಾಡುವ ಉದ್ದೇಶ ಲಾವಣಿಯ ಮುಖಾಂತರ. ತಂದಾನಿ ತಾನೋ ತಂದಾನಿ ತಾನೋ ತಂದಾನಿ ತಾನೋ ತಂದ ನಾನೋ ತಂದಾನಿ ತಾನೋ ತಂದಾನಿ ತಾನೋ ತಂದಾನಿ ತಾನೋ ತಂದ ನಾನೋ ತಂದಾನಿ ತಾನೋ ತಂದಾನಿ ತಾನೋ ತಂದಾನಿ ತಾನೋ ತಂದ ನಾನೋ ತಂದಾನಿ ತಾನೋ ತಂದಾನಿ ತಾನೋ ತಂದಾನಿ ತಾನೋ ತಂದ ನಾನೋ. ಬಹಳ ಹಿಂದೆ ನಡೆದೀತೆಂಬ ಕಥೆಯನು ಎಲ್ಲರ ಕಿವಿಗೂ ಹಾಕುವೆ ನನ್ನ. ಒಂದು ಮುಂಜಾನೆ ತಪಸ್ಸನ್ನು ಮುಗಿಸಿ ಬಿರ್ರನೆ ಎದ್ದನು ಮುನಿಯೊಬ್ಬ. ಕಾಲಿನ ಕೆಳಗೆ ಹರಿಯುವ ಹಾವನು ನೋಡದೆ ತುಳಿದನು ತಾಪಸಿಯು. ನೋವುಂಡ ನಾಗನು ಶಾಪವ ಕೊಟ್ಟನು ನೀನು ಸಾಯೆಂದು ಆ ಮುನಿಗೆ. ಶಾಪವ ಪಡೆದ ಆ ತಾಪಸಿಯು ಸತ್ತು ಹೋದನು ಆ ಕ್ಷಣದೇ. ಆಘಾತವಾದ ಶಿಷ್ಯ ಸಮೂಹವು ನಾಗೇಶನನ್ನು ಬೇಡಿದವು. ತಮ್ಮ ಗುರುಗಳಿಗೆ ಜೀವ ನೀಡು ಎಂದು ಪರಿಪರಿಯಾಗಿ ಪ್ರಾರ್ಥಿಸಲು ನಾಗನು ಚಿತ್ತ ಶಾಂತನಾಗಿ ವಾಪಸು ಪಡೆದನು ಶಾಪವನು. ಮುನಿಯು ಮತ್ತೆ ಜೀವಂತವಾಗಲು ಧನ್ಯತ ಭಾವವು ಶಿಷ್ಯರೊಳು. ಎಲ್ಲ ಪ್ರಾಣಿಗೂ ಪ್ರೀತಿ ಗೌರವ ನೀಡಬೇಕೆಂದ ಆ ಮುನಿಯು. ತಂದಾನ ತಾನ ತಂದಾನ ತಾನ ತಂದಾನ ತಾನ ತಾನಿ ತಂದಾನ ತಂದಾನ ತಾನ ತಂದಾನಿ ತಾನ ತಂದಾನಿ ತಾನ ತಂದನಾನ. ನಾಗ ಪಂಚಮಿಯ ಮಾಡುವ ಉದ್ದೇಶ ತಿಳಿಯಿತು ಅಂದೇ ಸರ್ವರಿಗೂ. ನಾಗ ಪಂಚಮಿಯ ದಿನ ಪೂಜೆಯ ಮಾಡೋಣ ತನಿಯರೆಯೋಣ ನಾಗನಿಗೆ. ಹಾಲು ಮೊಸರುಗಳ ಅಭಿಷೇಕ ಮಾಡಿ ಆರಾಧಿಸೋಣ ನಾಗಗಳ. ತಂಬಿಟ್ಟು ಉಂಡೆಯ ನೈವೇದ್ಯಕ್ಕಿಟ್ಟು ನಾಗನ ಪೂಜೆಯ ಮಾಡೋಣ. ಹಾಲು ಮೊಸರುಗಳ ಅಭಿಷೇಕ ಮಾಡಿ ಆರಾಧಿಸೋಣ ನಾಗಗಳ. ತಂಬಿಟ್ಟು ಉಂಡೆಯ ನೈವೇದ್ಯಕ್ಕಿಟ್ಟು ನಾಗನ ಪೂಜೆಯ ಮಾಡೋಣ. ತಂದಾನಿ ತಾನ ತಂದಾನಿ ತಾನ ತಂದಾನಿ ತಾನ ತಂದ ನಾನ ತಂದಾನಿ ತಾನ ತಂದಾನಿ ತಾನ ತಂದಾನಿ ತಾನ ತಂದ ನಾನ ತಂದಾನಿ ತಾನ ತಂದ ನಾನ ತಂದಾನಿ ತಾನ ತಂದ ನಾನ.